ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 721 ಪಾಯಿಂಟ್ಸ್ ಗೇನ್ ಆಗಿ 60,566 ಕ್ಲೋಸ್ ಆದರೆ ನಿಫ್ಟಿ 207 ಪಾಯಿಂಟ್ಸ್ ಗೇನ್ ಆಗಿ 18,014 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 962 ಪಾಯಿಂಟ್ಸ್ ಗೇನ್ ಆಗಿ 42,630 ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 2.31% ಗೈನ್ ಆದರೆ ಸ್ಮಾಲ್ ಕ್ಯಾಪು 3.28% ಗೈನ್ ಆಗಿದೆ. ಇವತ್ತು ಎಫ್ಐಸ್ ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 497 ಕ್ರೋಸ್ ಸೆಲ್ ಮಾಡಿದ್ರೆ ಡಿಐಸು 1285 ಕ್ರೋಸ್ ಬೈ ಮಾಡಿದ್ದಾರೆ. ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟ್ ಒನ್ ಡೈರೆಕ್ಷನಲ್ಲಿ ಫಾಲ್ ಆದಮೇಲೆ ಒಂದು ಕಂಪ್ಲೀಟ್ ವಿ ಶೇಪ್ ರಿಕವರಿನಲ್ಲಿ ಮಾರ್ಕೆಟ್ ಇವತ್ತು ನಾವು ಮೂಮೆಂಟಮ್ ಅಂತೂ ನೋಡಿದ್ದೀವಿ. ಯೂಶುವಲ್ ಆಗಿ ಮಾರ್ಕೆಟ್ ಟಾಪ್ ಸೈಡ್ ಬಂದಾಗ ಒಳ್ಳೆ ರ್ಯಾಲಿ ಆದಾಗ ಸಡನ್ ಆಗಿ ಒಂದು ಟೈಮಲ್ಲಿ ಕರೆಕ್ಷನ್ ಕಾಣಿಸುತ್ತಲ್ವಾ, ಅಂಡ್ ಈವನ್ ಡೌನ್ ಸೈಡ್ ಫಾಲ್ ಆದಾಗ್ಲೂ ಇದೇ ಥರ ವಿ ಶೇಪ್ ರಿಕವರಿ ಅಂಡ್ ಓವರ್ಸೋಲ್ಡ್ ಝೋನ್ನಲ್ಲಿ ನಮಗೆ ಫಾರ್ಮ್ ಆದಾಗ ಈವನ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಇವತ್ತು ನಮಗೆ ಸ್ಟ್ರಾಂಗ್ ರಿಕವರಿ ಅಂತೂ ಕಾಣಿಸಿದೆ. ಬಟ್ ಬರೋ ಕ್ವಶನ್ ಎಲ್ಲಾನು ಇದು ಜಸ್ಟ್ ಒಂದು ಪುಲ್ ಬ್ಯಾಕ್ ಆರ್ ಕಂಪ್ಲೀಟ್ ರಿವರ್ಸ್ ಅಲ್ಲ. ಇದು ಅರ್ಥ ಆಗಬೇಕಂದ್ರೆ ಆ್ಯಕ್ಚುಲಿ ಏನಕ್ಕೆ ಮಾರ್ಕೆಟ್ ಫಾಲ್ ಆಗಿದೆ ಅಂಡ್ ಅಗೇನ್ ಇವತ್ತು ಏನಕ್ಕೆ ಗೈನ್ ಆಗಿದೆ, ಇದರ ಬ್ಯಾಕ್ ಯಾವುದಾದ್ರೂ ಸ್ಟ್ರಾಂಗ್ ರೀಸನ್ ಇದೆಯಾ, ಇದು ನಾವು ಅರ್ಥ ಮಾಡ್ಕೋಬೇಕು. ಬಟ್ ಅದಕ್ಕಂದ್ರೆ ಮುಂಚೆ ಈ ರೀಸೆಂಟ್ ಟೈಮ್ಸಲ್ಲಿ ಹೈಸಿಂದ ನಿಫ್ಟಿ 5.7%, ಬ್ಯಾಂಕ್ ನಿಫ್ಟಿ 5.6%, ವೆರಾಸ್ ಮಿಡ್ ಕ್ಯಾಪ್ 8.4% ಅಂಡ್ ಸ್ಮಾಲ್ ಕ್ಯಾಪ್ 9.8%. ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ಈ ಡಿಸೆಂಬರ್ ಮಂತಲ್ಲಿ ನಮಗೆ ಕರೆಕ್ಷನ್ ಕಾಣಿಸಿದೆ ಅಲ್ವಾ. ನಾವು ಒಂದು ವಿಷಯ ಜ್ಞಾಪಕ ಇಟ್ಕೋಬೇಕು, ಬಿಕಾಸ್ ಇಷ್ಟು ಶಾರ್ಟ್ ಪೀರಿಯಡ್ನಲ್ಲಿ ವಿಕ್ಸ್ ಅಷ್ಟೊಂದು ಲೋ ಲೆವೆಲ್ಸ್ ಇದ್ದಾಗ ಇಷ್ಟೊಂದು ಮಾರ್ಕೆಟ್ ರೆಗ್ಯುಲರ್ ಆಗಿ ನಮಗೆ ಮೂವ್ಮೆಂಟ್ ಇರಲ್ಲ. ನಾವು ಆಕ್ಸೆಪ್ಟ್ ಮಾಡಬೇಕಾಗಿರೋದು ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟ್ ಫಾಲ್ ಆಗಬೇಕಾಗಿರೋದಕ್ಕಂದ್ರೂ ಜಾಸ್ತಿ ಫಾಲ್ ಆಗಿದೆ. ಸೊ ಓವರ್ಸೋಲ್ಡ್ ಝೋನಲ್ಲಿ ನಾವು ಮಾರ್ಕೆಟ್ ಹೋಗ್ತಾ ಇರೋದು ಅಂಡ್ ಲೋಯರ್ ಲೆವೆಲ್ಸಲ್ಲಿ either ಪ್ರೀವಿಯಸ್ಲಿ ಶಾರ್ಟ್ ಮಾಡಿರೋ ಅವರಾದ್ರು ಮಾರ್ಕೆಟ್ನ ಸೆಲ್ ಆಫ್ ಮಾಡಿರೋ ಅವರು ಪ್ರಾಫಿಟ್ ಬುಕ್ಕಿಂಗ್ ಆದರೂ ಮಾಡ್ಕೊತಾ ಇರಬೇಕು, ಆರ್ ಇಷ್ಟೊಂದು ಲೆವೆಲ್ಸ್ಗೆ ಫಾಲ್ ಆಗಿದೆ ಅಂತ ಇಲ್ಲಿ ಯಾರಾದರೂ ನಾವು ಫರ್ದರ್ ಆಗಿ ಪೊಸಿಷನ್ಸ್ನ ಬೈ ಮಾಡ್ಬೋದಂತ ಆ್ಯಡ್ ಮಾಡ್ಕೊಂಡಿರೋರಾದರೂ ಇಲ್ಲಿ ಕ್ರಿಯೇಟ್ ಮಾಡಿರೋಂಥ ಬೈ ಆರ್ಡರ್ಸ್ನಲ್ಲಿ ಇವೆರಡು ರೀಸನ್ಸಿಂದಾನೇ either ಪ್ರಾಫಿಟ್ ಬುಕ್ಕಿಂಗ್ ಆರ್ ಫ್ರೆಶ್ ಬೈಯಿಂಗ್ ಆನ್ ಲೋಯರ್ ಲೆವೆಲ್ಸ್ ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ಕಾಣಿಸ್ತಾ ಇರೋದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಇವತ್ತು ನಮಗೆ ಬೈಯಿಂಗ್ ಸೆಂಟಿಮೆಂಟ್ಗೆ ಇಂಪಾರ್ಟೆಂಟ್ ರೀಸನ್ ಆಗಿ ಕಾಣಿಸ್ತಾ ಇದೆ. ಅಂಡ್ ನಾನು ಪರ್ಸನಲಿ ಅನ್ಕೊಂತಿರೋದು ಈ ರ್ಯಾಲಿ ಬ್ಯಾಕು ಶಾರ್ಟ್ ಕವರಿಂಗ್ ಇಲ್ಲ ಅಂತ. ಸೊ ಪ್ರೆಸೆಂಟ್ ಕ್ಲೋಸ್ ಆಗ್ತಿರೋಂಥ ಲೆವೆಲ್ಸ್ 18,000 ಅಬೋವ್ ಕ್ಲೋಸ್ ಆಗ್ತಿದೆ ಅಲ್ವಾ, ಇದು ಡೆಫಿನೆಟ್ಲಿ ನಾವು ಪಾಸಿಟಿವ್ ಆಗಿ ತಗೋಬಹುದು. ಯೂಶುವಲ್ ಆಗಿ ಯಾವುದಾದ್ರೂ ಇಂಪಾರ್ಟೆಂಟ್ ಲೆವೆಲ್ ಡೌನ್ ಸೈಡ್ಗೆ ಬ್ರೇಕ್ ಆದಾಗ ಆರ್ ಅಪ್ ಸೈಡ್ಗೆ ಬ್ರೇಕ್ ಆದಾಗ 2 ಟ್ರೇಡಿಂಗ್ ಸೆಷನ್ಸ್ ಕ್ಲೋಸ್ ಆದಮೇಲೆ ನಾವು ಇಂಪಾರ್ಟೆಂಟಾಗಿ ಗಮನಿಸಬೇಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾಳೆ ಟ್ರೇಡಿಂಗ್ ಸೆಷನ್ ಅಪ್ಕಮಿಂಗ್ ಟ್ರೇಡಿಂಗ್ ಸೆಷನಲ್ಲಿ ಇಲ್ಲಿಂದ ಹೈಯರ್ ಲೆವೆಲ್ಸ್ಗೆ ಹೋಗ್ತಾ ಇದ್ದಾಗ 18,090 to 18,120 ಈ 30 ಪಾಯಿಂಟ್ ರೇಂಜ್ ನಾವು ಬ್ರೇಕ್ ಆಗಿ ಸಸ್ಟೈನ್ ಆಗದೆ 15 ಮಿನಿಟ್ಸ್ ಟೈಮ್ ಫ್ರೇಮ್ನಲ್ಲಿ ಸಸ್ಟೈನ್ ಆಗದೆ ರಿವರ್ಸಲ್ ತಗೊತಾ ಇದ್ರೆ ಬುಲ್ಲಿಶ್ ಸೈಡ್ ಪೊಸಿಷನ್ಸ್ ಅಂತೂ ನಾನಂತೂ ತಗೋಬೇಕಂತ ಅನ್ಕೊಂತಿಲ್ಲ. ಬಿಕಾಸ್ ಹೆವಿ ಸೆಲ್ಲಿಂಗ್ ಮೇಲೆ ಬರ್ತಿರೋಂಥ ಬುಲ್ಲಿಶ್ ಮೂವ್ ಇದು ಅಟ್ಲೀಸ್ಟ್ 2 ಡೇಸ್ ಏನಾದರೂ ಸಸ್ಟೈನ್ ಆಗ್ತಾ ಇದ್ರೆ 18,000 ಮೇಲೆ ಅಟ್ಲೀಸ್ಟ್ ಒನ್ ಕನ್ಫರ್ಮೇಷನ್ ಆರ್ ಇಮಿಡಿಯೇಟ್ ಆಗಿರೋಂಥ ಇಂಪಾರ್ಟೆಂಟ್ ರೇಂಜು ಪ್ರೀವಿಯಸ್ಲಿ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಸಪೋರ್ಟ್ ಆಗಿ ಆಕ್ಟ್ ಆಗಿರೋಂಥ ರೇಂಜ್ಗೆ ಅಪ್ಸೈಡ್ಗೆ ಬಂದು ಸ್ಟೆಬಿಲೈಸ್ ಆಗದೆ ಈ ಬುಲ್ಲಿಶ್ ಮೂವ್ ನೋಡಿ ನಾನು ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ 18,090 ಬಿಲೋ ಬುಲ್ಲಿಶ್ ಆರ್ ಪಾಸಿಟಿವ್ ಸೈಡ್ ಅಂತೂ ಡೈರೆಕ್ಷನ್ ತಗೋಬೇಕಂತ ಅನ್ಕೊಂತಿಲ್ಲ. ಅಂಡ್ ರೀಸೆಂಟ್ ಟೈಮ್ಸಲ್ಲಿ ಬರ್ತಿರೋಂಥ ಮಾರ್ಕೆಟ್ ಫಾಲ್ ಆದಾಗೆಲ್ಲಾನು ಗ್ಲೋಬಲ್ ಆಗಿರೋಂಥ ಇವೆಂಟ್ಸ್ನ ಹೈಲೈಟ್ ಮಾಡ್ತಾ ಮಾತಾಡ್ಕೊಂಡಿದ್ದೀವಲ್ವಾ. ಚೈನಾ ರಿಲೇಟೆಡ್ ಆಗಿರೋಂಥ ಅನ್ಸರ್ಟನಿಟಿ ಅಂಡ್ ಇವನ್ ಅದಕ್ಕೆ ಇಂಡಿಯನ್ ಗೌರ್ಮೆಂಟ್ ಅವರು ರೆಸ್ಪಾಂಡ್ ಆಗ್ತಾ ಇಲ್ಲಿ ನಾವು ಹುಷಾರಾಗಿರ್ಬೇಕಂತ ಮಾಡಿರೋಂಥ ಸ್ಟೇಟ್ಮೆಂಟ್ಸ್ ಇಂದ ಮಾರ್ಕೆಟ್ ರಿಯಾಕ್ಟ್ ಆಗಿ ಇದು ಇವನ್ ಈಗ ಚೈನಾ ರಿಲೇಟೆಡ್ ಆಗಿ ಹೇಗಿದೆ ಅಲ್ಲಿ ಹೇಗಿದೆ ಅಂತ ಹುಡುಕೋಕೆ ಪ್ರಯತ್ನ ಮಾಡಿದಾಗ ಅಲ್ಲಿ ಇನ್ನೂ ಅನ್ಸರ್ಟನಿಟಿ ಹಾಗೇ ಇದೆ. ಸೊ ರೀಸೆಂಟ್ ಟೈಮ್ಸಲ್ಲಿ ಬಂದಿರೋಂಥ ಫಾಲ್ಗೆ ಇದೇ ರೀಸನಿಂದ ಫಾಲ್ ಆಗಿದ್ರೆ ಅಲ್ಲಿರೋಂಥ ಪ್ರಾಬ್ಲಮ್ಸ್ ಇನ್ನೂ ಕ್ಲಿಯರ್ ಆಗಿಲ್ಲ. ಸೊ ಅದರಿಂದ ಫಾಲ್ ಆದಾಗ ಯಾವ ರೀಸನ್ ಆದರೆ ನಾವು ಹೈಲೈಟ್ ಮಾಡಿ ನೋಡಿದ್ವಲ್ವಾ, ಆ ರೀಸನ್ ಅಂತೂ ಅಲ್ಲಿರೋಂಥ ರೀಸನ್ ಇನ್ನೂ ಕ್ಲಿಯರ್ ಆಗಿರೋ ಕಾರಣವಾಗಿ ಮಾರ್ಕೆಟ್ ಅಂತೂ ಇವತ್ತು ರ್ಯಾಲಿ ಆಗಿಲ್ಲ. ಸೊ ಅದರಿಂದ ಇದರ ಇಲ್ಲಿ ಮಾರ್ಕೆಟ್ ಚೈನಾನಲ್ಲಿ ನಡೀತಿರೋಂಥ ಅನ್ಸರ್ಟನಿಟಿಗೆ ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಆರ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸು ಅಷ್ಟೊಂದು ಸಂಬಂಧ ಇಲ್ಲ ಅಂತ ಅಂದ್ಕೊಂಡಾದರೂ ರ್ಯಾಲಿ ಆಗ್ತಾ ಇರಬೇಕು. ಆರ್ ಇದಕ್ಕೆ ಮುಂಚೆ ನಾವು ಅಂದ್ಕೊಂಡಾಗ ಲೋಯರ್ ಲೆವೆಲ್ಸಲ್ಲಿ ಬೈಯಿಂಗ್ ಆರ್ ಇದೊಂದು ಪ್ರಾಫಿಟ್ ಬುಕ್ಕಿಂಗ್ ಮೂವ್ ಆಗಿ ನಾವು ಗಮನಿಸಬೇಕಾಗತ್ತೆ. ಅಂಡ್ ಇನ್ಫ್ಯಾಕ್ಟ್ ನಾನಂತೂ ಮಾರ್ಕೆಟ್ ಫಾಲ್ ಆದಾಗ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿ ನೋಡಿರೋಂಥ ಡೇಟಾ ಅಂತೂ FIDI ಡೇಟಾ. ಬಿಕಾಸ್ ಈವನ್ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ಸ್ ಅಂಡ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಎಲ್ಲದರಲ್ಲೂ ಇಷ್ಟೊಂದು ದೊಡ್ಡ ಫಾಲ್ ಕಾಣಿಸ್ತಾ ಇದ್ರೂ FIs ಫ್ರಮ್ ಲಾಸ್ಟ್ 7 ಟ್ರೇಡಿಂಗ್ ಸೆಷನಿಂದ ಡಿಸೆಂಬರ್ 14 ನಮಗೆ ಸಿವಿಯರ್ ಫಾಲ್ ಕಾಣಿಸಿದೆ ಅಲ್ಲ ಮಾರ್ಕೆಟಲ್ಲಿ. ಆ ಪಾಯಿಂಟಿಂದ ನೋಡಿದ್ರು FIs ಕೇವಲ 3,300 ಕ್ರೋರ್ಸ್ ಮಾತ್ರನೇ ಸೆಲ್ ಮಾಡಿದ್ದಾರೆ. ವೆರಾಸ್ ಇದಕ್ಕೆ ಆಪೋಸಿಟ್ ಆಗಿ ಡಿಐಸು 11,330 ಕ್ರೋರ್ಸ್ ಬೈ ಮಾಡಿದ್ದಾರೆ. ಸೊ ಬಿಗ್ ಇನ್ಸ್ಟಿಟ್ಯೂಷನ್ ಸೆಲ್ಲಿಂಗ್ ಅಂತೂ ನಮಗೆ ಮಾರ್ಕೆಟಲ್ಲಿ ಇಲ್ಲ. ಆ್ಯಂಡ್ ಎಂಟೈರ್ ಸೆಗ್ಮೆಂಟ್ನಲ್ಲಿ ನಮಗೆ ಫಾಲ್ ಕಾಣಿಸಿದೆ. ಮೇ ಬಿ 1 or 2 ಡೇಸಲ್ಲಿ ಯಾವುದಾದ್ರೂ ಬಲ್ಕ್ ಡೀಲ್ಸ್ ಆರು ಬ್ಲಾಕ್ ಡೀಲ್ಸ್ ಕಾರಣವಾಗಿ FIDI ಡೇಟಾನ ಇಂಪ್ಯಾಕ್ಟ್ ಮಾಡಿದ್ವಿ ಅಂತ ಅಂದ್ಕೊಂಡ್ರೆ
ಬಟ್ ಓವರಾಲ್ ಆಗಿ ಬಿಗ್ ಸೆಲ್ಲಿಂಗ್ ಅಂತೂ ಮಾರ್ಕೆಟಲ್ಲಿ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸಿಂದ ಬಂದಿಲ್ಲ. FISು ಅಲ್ಲ, DISು ಅಲ್ಲ, ಬಟ್ ಮಾರ್ಕೆಟಲ್ಲಿರೋದು ಇನ್ಯಾರು HNIs ಅಂಡ್ ರೀಟೇಲರ್. ಸೊ ಈಗ ಬರೋ ಕ್ವಶನ್ ಎಲ್ಲಾನು HNIs ಯಾವುದಕ್ಕೆ ಟ್ರಿಗರ್ ಆಗಿದ್ದಾರೆ? ಈ ಅಸಂಪ್ಷನ್ ಏನಾದರೂ ನಿಜ ಅಂದ್ಕೊಂಡ್ರೆ FIs ಅಲ್ಲ, DIs ಅಲ್ಲ, HNIs ಸೆಲ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಬರಬೇಕಾಗಿರೋದ್ರಿಂದ ಕ್ವಶನ್, ಏನಕ್ಕೆ HNIs ಸೆಲ್ ಮಾಡ್ತಿದ್ದಾರೆ? ಗ್ಲೋಬಲ್ ಆಗಿ ಅನ್ಸರ್ಟನಿಟಿ, ರಿಸೆಷನ್ ಆರ್ ಇಂಟ್ರೆಸ್ಟ್ ರೇಟ್ಗಳೇನಾದರೂ ಜಾಸ್ತಿ ಮಾಡ್ತಾ ಇದ್ರೆ ಎಕಾನಮಿ ಇಂಪ್ಯಾಕ್ಟ್ ಆಗತ್ತಲ್ವಾ? ಅದಕ್ಕೆ ಕಾರಣವಾಗ್ಲೇನಾದರೂ ಸ್ಟಾಕ್ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಇದೇ ರೀಸನಾ? ಅಥವಾ ರೀಸೆಂಟ್ ಟೈಮ್ಸಲ್ಲಿ ಚೈನಾ ರಿಲೇಟೆಡ್ ಆಗಿರೋಂಥ ಅನ್ಸರ್ಟನಿಟಿ ಇಂಡಿಯನ್ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅವ್ರೇನಾದರೂ ಫಿಯರ್ಗೆ ಕ್ರಿಯೇಟ್ ಆಗಿ ಸೆಲ್ ಮಾಡಿ ಅದಾದಮೇಲೆ ಆ ಥರ ಏನೂ ಇಲ್ಲ ಅಂತ ಅಂದ್ಕೊಂಡು ಅಗೈನ್ ಮತ್ತೆ ಇವತ್ತು ಅವರು ಬೈ ಮಾಡೋದಕ್ಕೆ ನೋಡ್ತಿದ್ದಾರೆ. ಇಫ್ ಅವ್ರೇನಾದರೂ ಮೊದಲನೇದೇನಾದರೂ ರೀಸನ್ ಆಗಿ ತಗೊಂಡ್ರೆ ಗ್ಲೋಬಲ್ ಆಗಿರೋಂಥ ಅನ್ಸರ್ಟನಿಟಿ, ರಿಸೆಷನ್, ಎಕಾನಮಿ ಸ್ಲೋ ಡೌನ್ ಇವೆಲ್ಲ ತಗೊಂಡ್ರೆ ಇಮಿಡಿಯೇಟ್ ಆಗಿ ಅವರು ಮಾರ್ಕೆಟ್ನಲ್ಲಿ ಬೈಯರ್ಸ್ ಆಗಿ ಟರ್ನ್ ಆಗಲ್ಲ. ಸೆಕೆಂಡ್ ಕೇಸ್ ಏನಾದರೂ ಅವ್ರು ತಗೊಂಡಿದ್ರೆ ಮೋಸ್ಟ್ಲಿ ಯಾವಾಗಲಾದರೂ ಮಾರ್ಕೆಟ್ನಲ್ಲಿ ಫಿಯರ್ ಕ್ರಿಯೇಟ್ ಆದಾಗ ವಿತಿನ್ ಫ್ಯೂ ಡೇಸ್ನಲ್ಲಿ ಅದು ಮೆಟೀರಿಯಲೈಸ್ ಆಗಿಲ್ಲ ಅಂದರೆ ಮಾರ್ಕೆಟ್ನಲ್ಲಿ ಸೇಮ್ ಸೆಲ್ಲರ್ಸು ಬೈಯರ್ ಆಗಿ ಕನ್ವರ್ಟ್ ಆಗ್ತಾರೆ. ಅದರಿಂದ ಅಪಾರ್ಟ್ ಫ್ರಮ್ FIDI ಆಕ್ಟಿವಿಟಿ, HNI ಸೆಲ್ಲಿಂಗ್ ಅಗೈನ್ ಮಾರ್ಕೆಟ್ನಲ್ಲಿ ಫ್ಲೋ ಆಗೋದಕ್ಕೆ ಹೈ ಪ್ರಾಬಬಿಲಿಟಿ ಅಂತೂ ಇರುತ್ತೆ. ಆ್ಯಂಡ್ ಇವನ್ CLSE ಅವರು 2023ನಲ್ಲಿ ಇಂಡಿಯನ್ ಮಾರ್ಕೆಟ್ ಡೆಡಿಕೇಟೆಡ್ ಆಗಿ FIs ಫ್ಲೋಸ್ ಬರೋದಕ್ಕೆ ಚಾನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಮೀನಿಂಗ್ ಇಲ್ಲಿವರೆಗೂ ಇಂಡಿಯಾಗೆ ಬರ್ತಿರುವಂಥ FIs ಇನ್ಫ್ಲೋಸ್ ಎಲ್ಲಾನು, FIs ಒಂದು ಇನ್ವೆಸ್ಟ್ಮೆಂಟ್ಸ್ ಎಲ್ಲಾನು 95% ಹತ್ರ ನಾನ್ ಇಂಡಿಯಾ ಡೆಡಿಕೇಟೆಡ್ ಫಂಡ್ಸ್ ಅಂತ ಹೇಳ್ತಿದ್ದಾರೆ. ಮೀನ್ಸ್ ಕೇವಲ ಇಂಡಿಯಾದಲ್ಲೇ ಇನ್ವೆಸ್ಟ್ ಮಾಡಬೇಕಂತ FIs ಇನ್ವೆಸ್ಟ್ ಮಾಡ್ತಿಲ್ಲ. ಎಮರ್ಜಿಂಗ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಇಂಡಿಯಾ ಒನ್ ಆಫ್ ದಿ ಎಮರ್ಜಿಂಗ್ ಈಕ್ವಿಟಿ ಮಾರ್ಕೆಟ್ ಅಂತ ಅಂದ್ಕೊಂಡು ಅದು ಕಾರಣವಾಗ್ಲೇ ಇಂಡಿಯಾಗೆ ಫ್ಲೋಸ್ ಬರ್ತಿರೋ ಥರ. ಅಂಡ್ MSCI ಆದರೂ ಗ್ಲೋಬಲ್ ಆಗಿರೋಂಥ ಗ್ಲೋಬಲ್ ಫಂಡ್ಸ್ ಆದರೂ ಟ್ರ್ಯಾಕ್ ಮಾಡೋರು FIs ಮಾಡಿರೋಂಥ ಇನ್ವೆಸ್ಟ್ಮೆಂಟ್ಸು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ಗೆ ಬರ್ತಿದೆ. ಆದರೆ ಅಪ್ಕಮಿಂಗ್ ಟೈಮ್ಸಲ್ಲಿ ಇಂಡಿಯಾಗೆ ಡೆಡಿಕೇಟೆಡ್ ಆಗಿ FIs ಇನ್ವೆಸ್ಟ್ ಮಾಡೋದಕ್ಕೆ ರೀಸನ್ ಇದೆ ಅಂತ ಆ ರೀಸನ್ ಮೆನ್ಷನ್ ಮಾಡ್ತಾ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಒಂದು ಡೆಪ್ತ್ ಇಂಪ್ರೂವ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಗ್ಲೋಬಲ್ ಆಗಿ ನೋಡಿದಾಗ ನಂಬರ್ ಆಫ್ $1 ಬಿಲಿಯನ್ ಕಂಪನೀಸು ಹೈಯೆಸ್ಟ್ ಆಗಿರೋದು US ಅಲ್ಲಿದೆ, ಅದಾದಮೇಲೆ ಚೈನಾದಲ್ಲಿದೆ, ಅದಾದಮೇಲೆ ಜಪಾನಲ್ಲಿದೆ, ನೆಕ್ಸ್ಟ್ 4th ಪ್ಲೇಸ್ನಲ್ಲಿ ಇಂಡಿಯಾದಲ್ಲಿದೆ. ಸೊ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಒಂದು ಡೆಪ್ತ್ ಇನ್ಕ್ರೀಸ್ ಆಗ್ತಾ ಇರೋದು, $1 ಬಿಲಿಯನ್ ಕಂಪನೀಸು ಇಂಡಿಯಾದಲ್ಲಿ ತಯಾರೇ ಆಗ್ತಾ ಇರೋದು, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು ಡೆಡಿಕೇಟೆಡ್ ಆಗಿ ಇಂಡಿಯಾನಲ್ಲಿ ಅಟ್ರಾಕ್ಟ್ ಮಾಡುತ್ತೆ ಅಂತ ಅವ್ರು ಭಾವಿಸ್ತಾ CLSE ಅವರು 2023ನಲ್ಲಿ ಡೆಡಿಕೇಟೆಡ್ ಫಂಡ್ಸು FIs ಒಂದು ಇನ್ವೆಸ್ಟ್ಮೆಂಟ್ಸು ಇಂಡಿಯಾಗೆ ಬರುತ್ತೆ ಅಂತ ಅವ್ರು ಹೇಳ್ತಾ ಇರೋದು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ತಗೋಬಹುದು. ಓವರಾಲ್ ಆಗಿ ಬರ್ತಿರೋಂಥ ಕ್ವಶನ್ ಎಲ್ಲಾನು ಈ ರೀಸೆಂಟ್ ಟೈಮ್ಸಲ್ಲಿ ಬ್ರಾಡ್ ಬೇಸ್ ಸೆಲ್ಲಿಂಗ್ ಬಂದಾಗ FIs ದೊಡ್ಡದಾಗಿ ಸೆಲ್ ಮಾಡಿಲ್ಲ, ಇನ್ಫ್ಯಾಕ್ಟ್ಸು DIs ಭಾರಿ ಮೊತ್ತದಲ್ಲಿ ಬೈ ಮಾಡಿದ್ದಾರೆ. ಒಂದು ವೇಳೆ ಸೆಲ್ ಮಾಡ್ತಿರೋದು HNIs ಆದ ಮಾತ್ರ, HNIs ಆದರೆ ಅಪ್ಕಮಿಂಗ್ ಟೈಮ್ಸಲ್ಲಿ ಅವ್ರು ಯಾವುದೋ ಒಂದು ಪಾಯಿಂಟಲ್ಲಿ ಅವರು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಅವ್ರು ಅಗೈನ್ ಮತ್ತೆ ಹಣ ತಗೋಬರ್ಬೋದು. ಬಟ್ ಬೇಸ್ಡ್ ಅಪಾನ್ ಟುಡೇಸ್ ರ್ಯಾಲಿ ಆ್ಯಂಡ್ ಟುಡೇ ರಿಕವರಿ ಒನ್ ಡೇದಲ್ಲಿ ಟೋಟಲಿ ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ. ಬಿಕಾಸ್ ಓವರ್ಸೋಲ್ಡ್ ರೀಸನ್ಸಿಂದನೂ ಮಾರ್ಕೆಟಲ್ಲಿ ಈ ಥರ ಮೂವ್ಸ್ ಬರ್ತಾ ಇರುತ್ತೆ. ಅದರಿಂದ ಫರ್ದರ್ ಆಗಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಇಂಪಾರ್ಟೆಂಟ್ ಝೋನ್ಸ್ ಮೇಲೆ ಸಸ್ಟೈನ್ ಆಗಿ ಸ್ಟೆಬಿಲೈಸ್ ಆದಾಗ ಮಾತ್ರನೇ ಫರ್ದರ್ ಆಗಿ ಇಂಟರ್ಡೇ ಸೆಷನಲ್ಲಿ ನಾವು ಆಕ್ಟಿವಿಟಿ ತಗೊಳ್ಳೋದು ಬೆಟರ್. ಆ್ಯಂಡ್ ಕ್ಲೋಸಿಂಗ್ ಬೇಸಸ್ನಲ್ಲಿ 18,000 ಅಬೋವ್ ನೆಕ್ಸ್ಟ್ ಟುಮಾರೋ ಏನಾದರೂ ಕ್ಲೋಸ್ ಆಗ್ತಾ ಇದ್ರಿ ಮಾರ್ಕೆಟ್ ರಿಲೇಟೆಡ್ ಆಗಿ ನಾವು ಫರ್ದರ್ ಬುಲಿಶ್ನ ಕನ್ಫರ್ಮ್ ಮಾಡ್ಬೋದು. ನೆಕ್ಸ್ಟು 2022 ಎಂಡ್ ಆಗ್ತಿದೆ ಅಲ್ವಾ? ಸೊ 2023ಗೆ ಮನಿ ಕಂಟ್ರೋಲ್ ಅವರು ಒಂದು 19 ಸ್ಟಾಕ್ಸ್ ಪೋರ್ಟ್ಫೋಲಿಯೋನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಅವರು ಎಲ್ಲದಕ್ಕೊಂದರೂ ಜಾಸ್ತಿ SBIಗೆ 8% ವೆಯ್ಟೇಜ್ ಕೊಟ್ಟಿದ್ದಾರೆ. SBI ಆದಮೇಲೆ ಆಕ್ಸಿಸ್ ಬ್ಯಾಂಕ್ಗೆ 7% ಆ್ಯಂಡ್ ಮಾರುತಿಗೆ 7% ಆ್ಯಂಡ್ ದೆನ್ ಟೈಟಾನ್ಗೆ 7% ವೆಯ್ಟೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಇದಾದಮೇಲೆ ಫೆಡರಲ್ ಬ್ಯಾಂಕ್, ಥರ್ಮ್ಯಾಕ್ಸ್ ಆ್ಯಂಡ್ ಸಿಂಜನ್ಗೆ 6% ವೆಯ್ಟೇಜ್ ಕೊಟ್ಟಿದ್ದಾರೆ. ಆ್ಯಂಡು ಈ ಪೋರ್ಟ್ಫೋಲಿಯೋನಲ್ಲಿ ಇವರು ಕೊಟ್ಟಿರುವಂಥ ರಿಮೈನಿಂಗ್ ಸ್ಟಾಕ್ಸ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಆ್ಯಂಡ್ ಈ ಸ್ಟಾಕ್ಸ್ ಒಂದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಆ್ಯಂಡ್ ಈ ಫೈನಾನ್ಷಿಯಲ್ ಇಯರ್ 22-24 ಮಧ್ಯದಲ್ಲಿ ಈ ಕಂಪನಿಯ ಒಂದು ಎಕ್ಸ್ಪೆಕ್ಟೆಡ್ ಎರ್ನಿಂಗ್ಸು CAGR ಎಷ್ಟಿರುತ್ತೆ ಅಂತ ಅವರೊಂದು ಡೇಟಾನ ಇಲ್ಲಿ ನೀವು ಇಮೇಜ್ನಲ್ಲಿ ಶೇರ್ ಮಾಡಿದ್ದಾರೆ. ಆ್ಯಂಡ್ ಇವ್ರು ಕೊಟ್ಟಿರುವಂಥ 19 ಪೋರ್ಟ್ಫೋಲಿಯೋ ಸ್ಟಾಕ್ಸ್ ಒಂದು ಲಿಸ್ಟ್ ಅಂತ ಯಾವುದೆಲ್ಲ ಇದೆಯಲ್ಲ ಅದು ನಾನು ನಿಮಗೆ ಟೆಲಿಗ್ರಾಮ್ನಲ್ಲೂ ಶೇರ್ ಮಾಡಿದ್ದೀನಿ. ನೀವು ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ಇವೆಲ್ಲ ಟೈಮ್ ಟು ಟೈಮ್ ಪಡೆಯಬಹುದು. ನೆಕ್ಸ್ಟು ಸೆಬಿ ರಿಲೇಟೆಡ್ ಆಗಿ ಸ್ವಲ್ಪ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಕಾಣಿಸ್ತಾ ಇದೆ. ರೀಸೆಂಟ್ ಟೈಮ್ಸಲ್ಲಿ QSBS ಬಗ್ಗೆ ಮಾತಾಡ್ಕೊಂಡಿದ್ದೀವಲ್ವಾ, ಕ್ವಾಲಿಫೈಡ್ ಸ್ಟಾಕ್ ಬ್ರೋಕರ್ಸ್ ಅಂತ. ಲೈಕ್ ಯಾವ್ಯಾವ ಬ್ರೋಕರ್ಸ್ ಆದರೆ ಜಾಸ್ತಿ ಎಂಟೈರ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಆರ್ ಇನ್ವೆಸ್ಟ್ಮೆಂಟ್ಸ್ ನಡೀತಾ ಇರತ್ತಲ್ವಾ, ಅವರೆಲ್ಲನೂ ಒಂದು ಕ್ಯಾಟಗರಿಗೆ ತಗೊಂಬಂದು ರೆಸ್ಟ್ ಆಫ್ ದಿ ಬ್ರೋಕರ್ಸ್ ಎಲ್ಲದಕ್ಕಂದ್ರೂ ಇವ್ರಿಗೆ ಇನ್ನೂ ಸ್ಟ್ರಿಕ್ಟ್ ರೂಲ್ಸು ಇಡ್ತಾ ಆ ರೂಲ್ಸ್ ಎಲ್ಲನೂ ಅವ್ರು ಮೀಟ್ ಆಗ್ತಾ ಇದ್ರೇ ಅವರ ಬ್ರೋಕಿಂಗ್ ಬಿಸ್ನೆಸ್ಸಲ್ಲಿ ಕಂಟಿನ್ಯೂ ಆಗೋ ಥರ. ಬಿಕಾಸ್ ಅವ್ರು ಯಾವುದಾದ್ರು ಚಿಕ್ಕ ತಪ್ಪು ಮಾಡಿದ್ರು 1000 ರೀಟೇಲರ್ಸು ತೊಂದರೆ ಆಗತ್ತಂತ. ಅದರಿಂದ ಯಾರಾದರೂ ಜಾಸ್ತಿ ಕ್ಲೈಂಟ್ಸ್ನ
ಬಿಸ್ನೆಸ್ ಇರುತ್ತಲ್ವಾ ಅವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕನ್ನೋ ಥರ ಸೆಬಿ ಅವರು ನೋಡ್ತಿರೋ ಥರ ಪ್ರೀವಿಯಸ್ಲಿ ನಾವು ಅಂದ್ಕೊಂಡಿದ್ವಲ್ವಾ, ಇದರ ರಿಲೇಟೆಡ್ ಆಗಿ 16 ಪ್ಯಾರಾಮೀಟರ್ಸ್ನ ಸೆಬಿ ಅವರು ಫ್ರೇಮ್ ಮಾಡ್ತಿರೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಬಟ್ ಇದಕ್ಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಐ ಥಿಂಕ್ ರೀಸೆಂಟ್ ಟೈಮ್ಸಲ್ಲಿ ತುಂಬ ಕ್ವಶನ್ಸು ಮ್ಯೂಚುವಲ್ ಫಂಡ್ ಹೌಸಸ್ ಮೇಲೆ ಬರ್ತಿದೆ ಅಲ್ವಾ. ಪರ್ಟಿಕ್ಯುಲರ್ ಆಗಿ IPOs ಲೈಕ್ PB ಫಿನ್ಟೆಕ್, ನೈಕಾ, ಜೊಮೊಟೊ, ಪೇಟಿಎಮ್ ದೊಡ್ಡ ಮೊತ್ತದಲ್ಲಿ ಫಾಲ್ ಆಗ್ತಾ ಇರೋ ಒಂದು ಕಾರಣವಾಗಿ ಈ IPOsನಲ್ಲಿ ಪಾರ್ಟಿಸಿಪೇಟ್ ಮಾಡಿರೋಂಥ ಮ್ಯೂಚುವಲ್ ಫಂಡ್ಸು, ಪರ್ಟಿಕ್ಯುಲರ್ ಆಗಿ ಮ್ಯೂಚುವಲ್ ಫಂಡ್ ಹೌಸಸ್ ಇವನ್ ಆ ಸ್ಟಾಕ್ಸ್ ಫಾಲ್ ಆದ್ಮೇಲೂ ಮ್ಯೂಚುವಲ್ ಫಂಡ್ ಹೌಸಸ್ ಭಾರಿ ಮೊತ್ತದಲ್ಲಿ ಸ್ಟೇಕ್ಸ್ನ ಈ US ಟೆಕ್ನಾಲಜಿ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರೋದು ಕಾರಣವಾಗಿ ಆ ಥರ ಯಾವುದಾದ್ರೂ ಪ್ರಾಫಿಟಬಿಲಿಟಿ ಕ್ಲಿಯರಾಗಿ ಇಲ್ದಿರೋ ಕಂಪ್ನೀಸ್ ರಿಲೇಟೆಡ್ ಆಗಿ ಮ್ಯೂಚುವಲ್ ಫಂಡ್ಸು ಅಷ್ಟು ದೊಡ್ಡ ಮೊತ್ತದಲ್ಲಿ ರಿಸ್ಕ್ ಹೇಗೆ ತಗೊಂತಿದೆ ರೀಟೇಲರ್ಸ್ ಹಣದಿಂದ ಅಂತ ಸೆಬಿ ಅವರು ಮ್ಯೂಚುವಲ್ ಫಂಡ್ ಹೌಸಸ್ನ ಕಾಂಟ್ಯಾಕ್ಟ್ ಆಗಿ ಒಂದು ಸೌಂಡ್ ಲಾಜಿಕ್ ಇದ್ರೇ ನೀವು ಈ IPOsನಲ್ಲಿ ಲೈಕ್ ಈ US ಇಂಟರ್ನೆಟ್ ಬೇಸ್ಡ್ ಕಂಪ್ನೀಸ್ನಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಇದರ ರಿಲೇಟೆಡ್ ಆಗಿ ಸೆಬಿ ಅವರು ಸ್ವಲ್ಪ ಸ್ಪೆಸಿಫಿಕ್ ಗೈಡೆನ್ಸ್ನ ಕೊಡ್ತಿರೋ ಥರ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ಸಲ್ಲಿ ಡೇಟಾ ಅಂತೂ ಕಾಣಿಸ್ತಾ ಇದೆ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು 17,950 ಆ್ಯಂಡ್ ರೆಸಿಸ್ಟೆಂಟು 18,090 to 18,120. ಹಾಗೆ ಬ್ಯಾಂಕ್ ನಿಫ್ಟಿನೂ ಡೌನ್ ಸೈಡ್ ಫಾಲ್ ಆಗ್ತಾ ಇದ್ರೆ 42,450, ಅಪ್ ಸೈಡು 42,890. ಇಷ್ಟೊಂದು ಡೈರೆಕ್ಷನಲ್ ಮೂವ್ ಬಂದಾಗ ಡೌನ್ ಸೈಡ್ ಆದರೂ ಅಪ್ ಸೈಡ್ ಆದರೂ ಒಂದು ರೇಂಜ್ ಆದರೂ ಒಂದು ಡೈರೆಕ್ಷನಲ್ ವ್ಯೂ ತಗೊಳ್ಳೋದು ಕರೆಕ್ಟ್ ಅಲ್ಲ. 18,000 ಅಬೌವ್ 2 ಡೇಸ್ ಏನಾದರೂ ಸ್ಟೆಬಿಲೈಸ್ ಆಗ್ತಾ ಇದ್ರೆ ನಮಗೆ ಆಪ್ಷನ್ ಚೈನ್ ಡೇಟಾನಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸೋದಕ್ಕೆ ಚಾನ್ಸಸ್ ಇದೆ. ಅದರಿಂದ ನಾಳೆ ಟ್ರೇಡಿಂಗ್ ಸೆಷನಲ್ಲಿ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇರೋಂಥ ಸ್ಟೇಬಲ್ ಆಪ್ಷನ್ ಚೈನ್ ಡೇಟಾ ನೋಡಿ ನಾವು ರೇಂಜ್ ತಗೊಳ್ಳೋದು ಬೆಟರ್ ಅನ್ನೋದು ನನ್ನ ಒಪಿನಿಯನ್. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.